ನಾವೆಲ್ಲ ಕಳೆದ ಪಾಕ್ಷಿಕ ಪರ್ಯಂತರವಾಗಿ ಶರಣಬಸವೇಶ್ವರರ ಜೀವನ ದರ್ಶನದ ಪ್ರವಚನವನ್ನ ಕೇಳ್ತಾ ಇದ್ದೇವೆ. ಆ ಪ್ರವಚನದ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದೇವೆ. ನಿನ್ನೆಯ ದಿನ ಶರಣರ ಜೀವನದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಶರಣ ಬಸಪ್ಪನವರಿಗೆ ಮದುವೆಯಾಗಿದೆ, ಕಲ್ಯಾಣ ಮಹೋತ್ಸವವಾಗಿದೆ. ಕಲ್ಯಾಣ ಮಹೋತ್ಸವವನ್ನ ಹೊಂದಿದಂತ ಶರಣ ಬಸಪ್ಪನ ಜವಾಬ್ದಾರಿ ಬಹಳ ಆಗಿದೆ. ಶರಣ ಬಸಪ್ಪ ಇಷ್ಟು ದಿವಸ ಒಬ್ಬನೇ ಇದ್ದ. ಈಗ ಏನಾಗ್ಯಾನ ಅಂತ ಕೇಳಿದ್ರೆ, ಇಷ್ಟು ದಿವಸ ಯುವಕನಾಗಿದ್ದ, ಇವತ್ತಾಗ್ಲಿ ಪ್ರಬುದ್ಧನಾಗಿದ್ದಾನೆ. ಮಾಶಾಳ ಗ್ರಾಮದ ಭಾವಿಯ ಶಾಂತಲಿಂಗಪ್ಪನವರ ಮಗಳಾಗಿರ್ತಕ್ಕಂಥ ಮಹಾದೇವಿ ಇಷ್ಟು ದಿವಸ ಕುಮಾರಿಯಾಗಿದ್ದು, ನಿನ್ನೆ ಶರಣ ಬಸಪ್ಪನ ಕೈ ಹಿಡಿದು ಏನಾಗಿದ್ದಾಳೆ, ಶ್ರೀಮತಿ ಮಹಾದೇವಿ ಶರಣ ಬಸಪ್ಪ. ಅಡ್ರೆಸ್ ಸಾಲಕ್ಕಿ ಅಂತ ಆಗಿದೆ. ಹೋಯ್ತಲ್ಲಿ ಅಡ್ರೆಸ್ ಅಳಿ. ಎಲ್ಲಿಗೆ ಬಂದಾಳ ಬಾಳೆ ಮಾಡಕ್ಕ? ಅರಳಗುಂಡಿಗೆ ಬಂದಾಳ. ಅರಳಗುಂಡಿಗೆಯಲ್ಲಿ ಸುಂದರವಾದಂತಹ ಬದುಕನ್ನ, ಒಂದು ಒಳ್ಳೆ ಮಹೋತ್ತಮನ ನೋಡಿ ಹಿರಿಯರೆಲ್ಲ ಶರಣಬಸಪ್ಪನ ಹೆಂಡತಿಯನ್ನ ಕರ್ಕೊಂಡು ಬರೋದು ಅಂತ ಹೇಳಿ ನಿಶ್ಚಯ ಮಾಡಿದ್ದಾರೆ. ಈಗಿನ ಕಾಲದಂಗ, ಆಗಿನ ಕಾಲದಲ್ಲಿ ಏನಿರ್ಲಿಲ್ಲ, ಬಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಬಂಡಿಯನ್ನ ಕಟ್ಟಿಕೊಂಡು ಹೋಗಿ ಮಹಾತಾಯಿಯಾಗಿರುವಂತ ಮುಂದೆ ಶರಣ ಬಸಪ್ಪನವರ ಬದುಕಿನಲ್ಲಿ ಬೆಳಕಾಗಲಿರುವಂತ ಮಹಾದೇವಿಯನ್ನ ಅರಳಗುಂಡಿಗೆ ಗ್ರಾಮಕ್ಕೆ ಮಾಶಾಳದಿಂದ ಕರ್ಕೊಂಡು ಬಂದ. ಶುಭ ಮುಹೂರ್ತದಲ್ಲಿ ಅವಳು ಬಂದಿದ್ದಾಳೆ. ಅತ್ತಿ ಮನೆಗೆ ಬಂದು ಮಹಾದೇವಿ ಇಷ್ಟು ದಿವಸ ಅವನ ಮನೆಯಾಗಿದ್ಲು. ಅದಿಂದ ಪ್ರಾರಂಭ ಆಗುವಂತ ಅವನ ಮನೆಯಾಗಿದ್ಲು. ಅದಿಂದ ಪ್ರಾರಂಭ ಆಗುವಂತ ಅತ್ತಿ ಮನೆಗೆ ಬರ್ತಾಳ. ಹೋಗಿ ತ ಬರ್ತದ ನೋಡ್ರಿ, ತ ಕೆಳಗ ಒಂದು ಒತ್ತು ಬರ್ತದ, ಅಂದ್ರೆ ಈಗ ಒಂದು ಒತ್ತು ಬಂತ ಅಂತ ಕೆಳಗ ಅತ್ತಿ ಮನೆಗೆ ಬಂದಾಳ. ಅತ್ತಿ ಮನೆಗೆ ಬಂದಿರ್ತಕ್ಕಂತ ಸೊಸೆ ಬರಾಕತ್ತಾಳಲ್ಲ, ಇನ್ನು ಬರೋ ಮುಂದ ಮನ್ಯಾಗ ಹೇಳಾಕತ್ತಾರ ತಂದೆ ತಾಯಿ. ಏನ್ ಹೇಳ್ಬೇಕು? ಗಂಡನ ಮನೆಗೆ ಹೋಗಾಕತ್ತಾಳಲ್ಲ ಸೊಸಿ, ಇದು ಮಗಳಿಗೆ ಪಾಲಕರು, ತಾಯಿ ಮತ್ತು ತಂದೆ ಹೇಳಾಕತ್ತಾರ. ಏನ್ ಹೇಳಾಕತ್ತಾರ? ಸಂಸಾರ ಎಂಬುದು ಹೇಳಾಕತ್ತಾರ. ಹೀಗೆ ಸಂಸಾರ ಎಂಬುದು ಸಾಗರದ ಹೊಳೆಯವ್ವ, ಈಸಬಲ್ಲವಗ ಎದೆಯುದ್ದ ತಿಳಿದ ಯಾವೋದ ಬಲ್ಲವಗ ಕೈಲಾಸ. ಸಂಸಾರ ಹೇಳಾಕತ್ತಾರ. ನೀನು ಗಂಡನ ಮನೆ ಬಿಟ್ವಾ, ಇಲ್ಲಿ 8 ಕೇಳ್ತಿದ್ರೆ ಇಲ್ಲಿ 9 ಕೇಳ್ಬೇಡ. ಏನ್ರಿ, ಎಷ್ಟಕ್ಕೆ ಕೇಳ್ಬೇಕು? ಜಲ್ದಿ ಹೇಳ್ಬೇಕು ಅಂತ ಹೇಳಕತ್ತಾರೆ. ಸಂಸಾರ ಎಂಬುದು ಸಾಗರದ ಹೊಳೆಯವ್ವ, ಈಸಬಲ್ಲವಗ ಏನು ಅಂತ ಕೇಳಿದ್ರೆ ಎದೆಯುದ್ದ.
ಆ ಅದನ್ನ ಚಂದ ತಿಳ್ಕೊಂಡ್ರೆ ಸಂಸಾರ ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದ್ರೆ ಸಸಾರ ಆಗ್ತದೆ. ಅದಕ್ಕೆ ಜಗಳ ಬರ್ತಾವ ತಂಗಿ, ಸಂಸಾರದಾಗ ಏನ್ ಬರ್ತಾವು? ಜಗಳ ಬರ್ತಾವ. ಯಾರ್ಯಾರು ನಡುವ? ಗಂಡ ಹೆಂಡತಿ ನಡುವ. ಜಗಳಾಡ್ಲಾರ್ದ ಗಂಡ ಹೆಂಡತಿದ್ರ ನೊಬೆಲ್ ಕೊಡೋಣ ಅಂತ ಬೇಕಾರೆ. ಜಗಳಾಡದಾರಿದ್ರ ಮತ್ತೆ ಎಲ್ಲಾರು ಜಗಳಾಡಾರಲ್ಲಿ ಎದಕ್ಕೆ ಬರ್ತಾವ? ಟಾಸ್ಕ್ ಬರ್ತಿರ್ತಾವ. ನೋಡ್ರಿ, ಅದಕ್ಕ ಅವ್ರು ಹೇಳಿಲ್ಲ, ಗಂಡ ಹೆಂಡಿದ ಜಗಳ ಉಂಡು ಮಲಗುವ ತನಕ ಲಿಂಗಕ್ಕ ನೀರ ಎರೆದಾಂಗ, ಲಿಂಗಕ್ಕ ನೀರ ಎರೆದಾಂಗ ಹಿರೆ ಹೋಳಿ ಗಂಗವ್ವ ತುಂಬೆ ಹರಿದಾಂಗ. ತಂಗಿ ಜಗಳಾಡಿದ್ರು ಮತ್ ಹಂಗ ಮಾತಾಡ್ಸೇ ಬಿಡ್ಬೇಕು. 10 ನಿಮಿಷ ಬಿಡ್ಬೇಕ. ನಾ ಏನ್ ಹೇಳಿದ್ರಿ ನಿಮ್ಗೆ? ಅವ ಹೊರಗೆ ಹೋಗಿ ಬಂದ್ಬಿಟ್ಲೆ, ಬರ್ರಿ ಬಿಸಿ ರೊಟ್ಟಿ ಮಾಡೀನಿ ತಿನ್ಬರ್ರಿ ಅಂದ್ಬಿಟ್ರ ಗಂಡ ಕರಿಗೆ ನೀರ್ ಹಾಕ್ಬಿಡ್ತಾನೆ. ಜಗಳಾಡ್ದಂಗ ಇಳ್ದದು ನಡಿದ ನೆಗಡಿ ಕೆಮ್ಮಿದ್ದಂಗ. ಅದಕ್ಕ ನೀ ಏನ್ ಮಾಡ್ಬೇಕಂತ ಕೇಳಿದ್ರೆ ಗಂಡನನ್ನ ಮಾತಾಡ್ಸ್ಕೊಂತ ಇರ್ಬೇಕವ. ಅದಕ್ಕ ಮತ್ತೆ ಹೆಂಗಿರ್ಬೇಕು ನೀನು? ಅವ್ರು ಹೇಳಿ ಕಳ್ಸಾಕತ್ತಾಳ, ಮುಂದೆ ಬೆಳಕಾಗಬೇಕಲ್ಲ, ಹೇಳಿ ಕಳ್ಸಾಕತ್ತಾಳ. ಅತ್ತಿ ಮಾವ ಗಂಜಿ ಸುತ್ತೇಳ ನರೆಗಂಜಿ ಮತ್ತೆ ನಲ್ಲನ ತನಿಗಂಜಿ, ಮತ್ತೆ ನಲ್ಲನ ತನಿಗಂಜಿ ನಡೆದರ ಎಂತ ಉತ್ತಮರ ಮಗಳು. ಏನಾಗಬೇಕು? ಮನಿಗೆ ಹೋದಂತಿಕ್ಕೋ, ಅತ್ತಿ ಮಾವ ಗಂಜಬೇಕು. ಆ ಮನಿ ಹಿರಿಯರವರು ಅತ್ತಿ ಮಾವ, ಆ ಮನಿ ಹಿರಿಯರು. ಅದ್ರ ಜೊತೆಗೆ ಮತ್ತೆ ಯಾರು? ನಿನ್ನ ಗಂಡ ಅದಾನಲ್ಲ, ನಿನ್ನ ಗಂಡನ ಕಂಡು ಅನ್ಸ್ಬೇಕವಾ. ಅಂಜಿ ಬದುಕನ್ನ ಮಾಡಿದಿ ಅಂತ ಕೇಳಿದ್ರೆ ನಿನಗೆ ಏನಂತಾರ ಅಂತ ಕೇಳಿದ್ರೆ ಎಂತ ಉತ್ತಮ ಮಗಳ ಪಾಟಿ, ಎಷ್ಟು ಶ್ರೇಷ್ಠ ಮಗಳು, ನನ್ನ ಮನೆಗೆ ಬಹಳ ಚಲೋ ಮಗಳನ್ನ ಕೊಟ್ಟಾರಲ್ಲ ಅಂತ ಹೇಳಿ ಅಂತಾರೆ. ಮತ್ ಹೇಳ್ತಾಳ, ಕರಿಸೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ನಡುಹಾದ್ಯಾಗ ನಿಂತು ನಗಬ್ಯಾಡ, ನಡುಹಾದ್ಯಾಗ ನಿಂತು ನಗಬ್ಯಾಡ ಎಲೆ ಮಗಳೇ ತವರಿಗೆ ಮಾತು ತರಬ್ಯಾಡ. ನಗು ಅಡಿಗೆ ಮನ್ಯಾಗ ರಸ್ತೆಗೆ ಬಂದು ನಗಬೇಡ. ರಸ್ತೆದಾಗ ನಿಂತು ನಕ್ಕಿ ಅಂದ್ರ ನಿನ್ನ ಹಿಂದೆ ಭವಿಷ್ಯ ನಗತಿರ್ತದೆ. ದ್ರೌಪದಿ ಬರಾಕತ್ತಿದ್ದ. ಯಾರ್ರಿ? ದುರ್ಯೋಧನ ಬರಾಕತ್ತಿದ್ದ. ಪಾಂಡವರ ಅರಮನೆ ಹಂಗಿತ್ತು ಅಂತ ಕೇಳಿದ್ರೆ ನೀರು ಹರಿತಿದ್ದಲ್ಪ ಅನ್ನಂಗ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು. ದುರ್ಯೋಧನ ಬಂದಲ್ಲ, ಅವ್ರ ಮನೆಗ್ ಬಂದಾಗ ನೀರ್ ಐತಂತ ಹೇಳಿ ದೋತ್ರ ಐತಿದ್ ಮ್ಯಾಲ ನಿಂತಿದ್ಲಂತ. ಮ್ಯಾಲ ನಿಂತಿದ್ಲಂತ. ಯಾರು? ದ್ರೌಪದಿ ನಿಂತಿದ್ದು. ಇವನ್ ನೋಡ್ ನಕ್ಲಂತ. ದೋತ್ರ ಎತ್ತಿದ್ನಲ್ಲ, ಒಂದು ನಗು ಮಹಾಭಾರತ ಆಯ್ತು. ಏನೋ ಒಂದು ನಗು ಹಸನ ಗಣಗಣವೆಂದು ಮಸನದಲ್ಲಿ ನಗಬೇಡ. ಎಲ್ಲಿ ನಗಬೇಕು? ಎಲ್ಲಾರು ದುಃಖದಾಗಿರ್ತಾರ, ಹೆಣ ಒಳಗೆ ಇಡ್ತಿರ್ತಾರ. ಎಷ್ಟು ಚಂದ ಕೂತೀಯೋ ಯಪ್ಪ ಅಂತ ನಕ್ಬಿಟ್ರೆ ಅದಕ್ಕೆ ನೀನು ದ್ರೌಪದಿ ನಕ್ಲಿಲ್ಲ ನೋಡು. ಅಂದಶ್ಯ ಪುತ್ರ ಅಂದಹ ಅಂದ್ರೆ ಧೃತರಾಷ್ಟ್ರ ಅಂದ ಇದ್ದ, ಅಂದನ ಮಗ ಅಂದ ಬಂದು ನೋಡು ಅಂತಂದು. ಎಂತ ಮಾತು ನನ್ನಂತೆ ಹೊಡೆದಂಗ 80-47 ತಗೊಂಡ ನೋಡಿದವ. ಓಹೋ, ನಗು ಮುಂದೈತಿ, ನಿಂದ ಮಜಾ ಮಾರಿ ಹಬ್ಬ ಮುಂದೈತಿ ಅಂದ. ಎಲ್ಲಿ ಒಂದು ನಗು ಏನ್ ಮಾಡ್ತು? ತುಂಬಿದ ಸಭೆಯೊಳಗ ಸೀರೆ ಮಾಡ್ತು, ಅಪಮಾನ ಮಾಡ್ತು. 5 ಗಂಡ್ರು, ಲೋಕಾಳು ಗಂಡ್ರು, ಈ ಜಗತ್ತನ್ನು ಉಲ್ಟಾ ಮಾಡೋ ಗಂಡ್ರಿದ್ರು. ತಗೊಂಡು ಏನ್ ಮಾಡೋದು ಅಲ್ಲೇ ಅರ್ಜುನ ದೇವಲೋಕಕ್ಕೆ ಬಾಣ ಬಿಡವ, ಬಾಣೆಲ್ಲ ಮಂಡಾಗಿತ್ತು ಅರ್ಜುನಂದು. ತಗೊಂಡು ಏನ್ ಮಾಡ್ತೀರಿ? ಎದರಿಂದ
ಭೀಮಾ ಒದ್ರ ನೀರ್ ಬರ್ತತಿ, ಭೂಮಿನೇ ಎತ್ತಿ ಹಿಡಿವಲ್ಲ, ಅಷ್ಟೊಂದು ಶಕ್ತಿಶಾಲಿ. ಎಲ್ಲಿದೆ ಶಕ್ತಿ? ಕುಂದಿ ಹೋಗಿದೆ, ಕುಂದಿ ಹೋಗಿದೆ. ಅರ್ಜುನನ ಬಾಣ ಮುರಿದಿದೆ, ಧರ್ಮನ ಮಾತು ಅಧರ್ಮವಾಗಿವೆ, ನಕುಲ ಸಹದೇವರ ಶಕ್ತಿ ನಿಂತಿದೆ. ಮತ್ತೆ ಒಂದು ನಗು, ಒಂದು ನಗು. ಎಲ್ಲಿ ನಗ್ಬೇಕು? ಮತ್ ನಗಬಾರ್ದು ಅಂತೇಳಿ ನಗು ಸಂದರ್ಭದಾಗ ನಗದು ಬಿಡಬಾರ್ದು, ನಕ್ ಬಿಡ್ಬೇಕು. ನಗು ಸಂದರ್ಭದಾಗ ನಗ್ಬೇಕು, ಅಷ್ಟು ನಗ್ತೀವಿ, ನಕ್ ಬಿಡ್ಬೇಕು. ಅಳ ಸಂದರ್ಭದಾಗ ಅತ್ತು ಬಿಡ್ಬೇಕು, ಚೆನ್ನಾಗ್ ಅಳಬೇಕು, ಚೆನ್ನಾಗ್ ಅಳಬೇಕು. ಅಂದ್ರೆ ಭಾವ ಭಾವ ಭಾವ. ಅದಕ್ಕೆ ಇಲ್ಲಿ ಮದುವೆ ಹೇಳ್ತಾಳೆ, ನಡುವಣೆಯಾಗ ನಿಂತು ನಗಬೇಡವಾ, ನಗದಿದ್ರೆ ಅಡಿಗೆ ಮನ್ಯಾಗ ನಗು. ಬೇರೆಯವ್ರು ನೋಡ್ ನಗೋ ಮೂರ್ಖ ಅಂತ. ಯಾರು ಮೂರ್ಖ, ಯಾರು ಜ್ಞಾನಿ ಅಂತ ಹೇಳಿ ನಮ್ಮವ್ರು ಎರಡು ವಿಧ ಮಾಡ್ತಾರೆ. ಬೇರೆಯವ್ರು ಹಂಗದಾರ ಹಿಂಗದಾರ ಅಂತ ಹೇಳಿ ಬಟ್ ಮಾಡಿ ತೋರಿಸಿ, ತನ್ನ ಕಡೆ 3 ಇರ್ತಾವ್, ಅವ್ರ ಕಡೆ 1 ಇರ್ತತಿ. ಹಿಂಗ್ ಮಾಡಿ ನೋಡಿ ನಗವ ಮೂರ್ಖ, ತನ್ನನ್ನ ನೋಡಿ ನಗವ ಜ್ಞಾನಿ. ಜ್ಞಾನಿಗಳು ತನ್ನನ್ನ ನೋಡಿ ನಗ್ತಿರ್ತಾರ, ತಮ್ಮನ್ನ ನೋಡಿ ನಕ್ಕೊಂತಿರ್ತಾರ ಜ್ಞಾನಿಗಳು. ಮತ್ತೊಬ್ರು ನೋಡಿ ನಗೋದಿಲ್ಲ. ನನ್ನೊಳಗೂ ಇದೆ ಬಿಡು, ಅವಳ ಎಡೆಯೊಳಗ್ ಕದ್ದು ಬಿದ್ದದ, ನನ್ನ ಎಡೆಯೊಳಗ್ ಕದ್ದು ಬಿದ್ದದ, ಏನ್ ದೊಡ್ಡವಳಿದೆ, ಏನು ಏನು ಜ್ಞಾನಿಗಳು ತಿಳ್ಕೊಂಡಿರ್ತಾರೆ. ಆ ನಗು ಬೇರೆ ಇರ್ತದೆ, ಜ್ಞಾನಿಯ ನಗು ಬೇರೆ ಇರ್ತದೆ. ಹಂಗ ಇಲ್ಲಿ ನಡುವಣೆ ನಿಂತು ನಗಬೇಡ ಅಂತ ಹೇಳಿ ಹೇಳಾಕತ್ತಾಳೆ. ಮತ್ ಹೇಳ್ತಾಳೆ, ಅತ್ತಿಯ ಮನಿಗೋಗು ಮುತ್ತೈದೆ ಮಗಳಿಗೆ ಮತ್ತೊಂದು ಹೇಳೋದು ಮರತೇನ. ಮತ್ತೊಂದು ಹೇಳೋದು ಮರ್ತೇನವ ನಿನ್ಗ? ಇದೊಂದ್ ಕಡೆ ಎಲ್ಲಾ ಕುಂದ್ರಸ್ಕೊಂಡು ಹೇಳಾಕತ್ತಾಳ ಮಗಳ. ಯಾಕಂದ್ರೆ ಮುಂದೆ ದಾರಿ ಸುಗಮ ಆಗ್ಬೇಕಲ್ಲ, ಮುಳ್ಳು ಕಲ್ಲುಗಳು ಬಾಳ ಇರ್ತಾವ ದಾರಿಯಾಗ, ಅದನ್ನ ಶುದ್ಧ ಮಾಡ್ಬೇಕು. ಈಗ ಮುಳ್ಳು ಕಲ್ಲು ತೆಗ್ಯಾಕತ್ತಾಳ. ನಿನಗ ಮತ್ತೊಂದು ಹೇಳೋದು ಮರ್ತೇನಿ. ಏನಾಗ ಬಂದ್ರೆ ನನ್ನ ಮಗಳ ಅಲ್ಲಿ ಹೋದ್ ಹುಟ್ಲೆ ಅತ್ತಿಗೆ ಒಳ್ಳೆ ಉತ್ತರ ಮುಂದಿನ ನೀವು ಕೊಡ್ತೀನಿ. ಏನ್ ಮಾಡ್ರಿ? ಅತ್ತಿಗೆ ಉತ್ತರ ಕೊಟ್ಟು ಮನೆಯೊಂದು ಬಾಗಿಲ ಮೂರು ಮಾಡಿಬಿಡು ಅಂತ ಹೇಳಿದ್ದಾನೆ. ಏನ್ರಿ? ಮನೆಯೊಂದು ಬಾಗಿಲು ಮೂರು ಮಾಡಂತ ಹೇಳಿಲ್ಲ? ಇಲ್ಲ, ಹೇಳಿಲ್ಲ. ಅತ್ತಿಗೆ ಉತ್ತರ ಕೊಡ್ಬೇಡ. ಏನಾರ ಅಂದ್ರು ನೋಡ್ರಿ ಅತ್ತಿ ಅವ್ರು ಅಂದ್ಬಿಡು. ಅತ್ತಿಗೆ ಏನ್ ಅನ್ನೋದಿಕ್ಕು? ಏನನ್ನ? ಉತ್ತರ ಕೊಡ್ಬೇಡ, ಅತ್ತಿಗೆ ಉತ್ತರ ಕೊಡ್ಬೇಡ. ಬಾಳುವೆ ಮಾಡಿದರ ಬಾ ಅಂತ ಕರೆದಾರ. ಏನ್ರಿ? ಚಂದ ಬಾಳೆ ಮಾಡಿದ್ರೆ ಬಾಳುವೆ ಮಾಡಿದರ ಬಾ ಅಂತ ಕರೆದಾರ. ಬಾಳುವೆ ಗೆಟ್ಟು ಮತಿಗೆಟ್ಟು, ಬಾಳುವೆ ಗಟ್ಟು ಮತಿಗಟ್ಟು, ತಿರುಗಿದರ ಹತ್ತವರ ಕುಲಕ್ಕೆ ಹೊಟ್ಟೆಯಾದೆ. ತಿರ್ಗಾಡ್ಬೇಡ್ವಾ, ಬಾಳ್ ಹೊರಗ್ ಹೋಗ್ಬಾರ್ದ, ತವ್ರ ಮನಿ ಕಡೆ ಹೋಗ್ಬಾರ್ದ. ಇಲ್ಲ ಅಂದ್ರೆ ಗಂಡ ಏನ್ ಮಾಡ್ತಾನ? ಹೆಂಡತಿ ಟೂರಿಗೆ, ಗಂಡ ಬಾರಿಗೆ. ಏನ್ರಿ? ಹೆಂಡತಿ ಟೂರಿಗೆ ಹೋಗ್ಬಿಡ್ತಾಳ, ಪಾಸ್ ಇದನ್ನ ತೋರಿಸಿ. ಏನದ? ಏನ್ರಿ? ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ತೋರಿಸಕ್ಕೆ ಟೂರಿಗೆ ಹೋಗ್ತಾಳ. ಇವ ಎಲ್ಲಿ ಹೋಗ್ತಾನ? ಬಾರಿಗೆ. ಯಾಕೆ? ಅವ್ಳ ಚಿಂತೆ ಒಳಗ ಆಕಿ ತಿರ್ಗಾಡಿ ಬರ್ತಾಳ, ಇವ ತಿರ್ಗಾಡಿ ಬರ್ತಾನ, ಹರಿಗಾಡಿ ಬರ್ತಾನೆ ದೂರನೇ ಇದ್ರಾಗ ಹೋಗಿ. ಏನ್ರಿ? ಅವ ಆಕಿ ತಿರ್ಗಾಡಕ್ ಹೋಗ್ತಾಳ, ಇವ ಹರಿಗಾಡಕ್ ಹೋಗ್ತಾನ ಬಾರಿನೇ. ಹಂಗಾಗ್ತೈತಿ. ಮತ್ತ ಇಲ್ಲೆಲ್ಲ ಹರಿಗಿ ಬಿಡ್ತತಿ ಸಂಸಾರ, ಅಲ್ಯಾಕ್ ಉಳ್ದಿತ್ತದ ಸಂಸಾರ. ಅದಕ್ಕ ನೀನು ಬಹಳ ತವ್ರ ಮನಿ ಕಡೆ ಆಸೆ ಮಾಡ್ಬೇಡ. ಕೊಟ್ಟ ಹೆಣ್ಣು ಏನ್ರಿ ಕುಲಕ್ ಹೊರ್ತ ಆಸೆ ಮಾಡ್ಬಾರ್ದು. ಹೆಣ್ಣು ತವ್ರ ಮನಿಯ ಆಸೆಯನ್ನ ಮಾಡ್ಬಾರ್ದು. ನಿಂದೇನಿದ್ರು ಹಕ್ಕ ಎಲ್ಲಿರ್ತದ? ಕೊಟ್ಟ ಮನ್ಯಾಗ, ಒಂದ್ ಮನ್ಯಾಗ. ಅದಕ್ಕ ಹೋಗಿದ್ದು ನಿನ್ನ ಮನೆ ಹೊತ್ತು ಹುಟ್ಟಿದ್ದು ನಿಂದು ಎಂದೂ ಆಗೋದಿಲ್ಲ, ಎಂದೂ ಆಗೋದು. ಹುಟ್ಟಿದ ಮನ್ಯಾಗ ನಿನ್ನ ಹಕ್ಕ ಇರ್ತದೆ. ನೀನು ಅಲ್ಲಿ ಚಲಾವಣೆ ಮಾಡು ನಿನ್ನ ಹಕ್ಕನ್ನ. ಆದ್ರೂ ಕೊಟ್ಟ ಮನೆಯೊಳಗೆ ಚಲಾವಣೆ ಮಾಡು, ಹುಟ್ಟಿದ ಮನ್ಯಾಗ ಮಾಡಕ್ ಹೋಗ್ಬೇಡ. ಅಲ್ಲಿ ಮತ್ತೊಬ್ರು ಬಂದಿರ್ತಾರ, ಹೌದಲ್ರಿ? ಅಲ್ಲಿ ಯಾರು ಬಂದಿರ್ತಾರ? ಬಂದಿರ್ತಾರ ಹಂಗ. ಹೌದಲ್ಲ? ಅವ್ರು ಯಾಕೆ ಬಿಡ್ತಾರ? ಕರ್ಕೊಂಡಂಗಿಲ್ಲ ಅವ್ರು. ಅಲ್ಲಿ ರಿಮೋಟ್ ಕಂಟ್ರೋಲ್ ಇರ್ತಾವೆಲ್ಲ, ಹಿಂಗ್ ಹಿಂಗ್ ಗೊತ್ತಿಬಿಟ್ಟಿರ್ತ. ನೀವು
ಈಚೆ ಮುಡುಗ ಈಚೆ ಮುಡುತ್ತ ಇಟ್ಟಿರ್ತಾರ ಅಲ್ಲಿ ರಿಮೋಟ್ ಇರ್ತಾವು, ಹೌದನಲ್ಲಿ. ಅದಕ್ಕ ಅಲ್ಲೇ ನೀನು ಹಗಲೆಲ್ಲ ಏನ್ ಮಾಡ್ಬೇಡ, ತವ್ರ ಮನೆ ಆಸೆ ಮಾಡಿ ಆ ಕಡೆ ಹೋಗ್ಬೇಡ ಅಂತ ಹೇಳಕತ್ತಾಳ. ಎಷ್ಟು ಸುಂದರವಾಗಿ ಹೇಳಕತ್ತಾಳ. ಅದಕ್ಕೆ ಬಾಳ್ವೆ ಮಾಡಿದಿ ಅಂತ ಕೇಳಿದ್ರೆ ತವ್ರ ಮಗಳಪ್ಪ ಎಷ್ಟು ಚಂದದಾಳ ಅಂತ ಹೇಳಿ ಸಮಾಜನ ಹೊಗಳ್ತಾರೆ. ಅದಕ್ಕೆ ನೀನು ಏನಾಗು ಅಂತ ಕೇಳಿದ್ರೆ, ಅಲ್ಲಂದರ ಅಡಿವ್ಯಾಗ ಬೆಲ್ಲಂದರ ತಗಡ್ಯಾಗ ಎಲ್ಲಾರ ಮಾತು ಮನದಾಗ. ಯಾರೇನಾಗ್ಲಿ ಎಲ್ಲಾರ ಮಾತು ಮನದಾಗ ಇಟ್ಟಕೊಂಡು ಗಲ್ಲಾಗಿ ಇರು ನನ್ನ ಮಗಳೇ. ಅತ್ತೊಂದನ್ಲಿ ಮಾವೊಂದನ್ಲಿ ಮೈದ್ನೊಂದನ್ಲಿ ನಾದ್ನಿ ಅರ್ಥ ಆಯ್ತಲ್ಲ. ಮನೆ ನಾದ್ನಿ ಅಂದ್ರೆ ಏನ್ರಿ? ನಾದಕ್ರಿ ರುಬ್ಬತಾಳಂತ ಹೆಂಗ ಐತ್ಲ ಅಂದ್ರ ಬಂದಕಿ ಹಂಗ ರೋದ್ಬಿ ನೋಡಕ್ ಮಾಡ್ತಿರ್ತಾಳಂತ. ಅಕ್ಕಿ ಅಂದ್ರು ಏನ್ ಮಾಡ, ತಡ್ಕೋ ಮಾತು ಬಂದಲ್ಲಿ ಸೋತು ಹೋದವ ಜಾಣ. ಏನ ಬರ್ಲಿ ಮಾತು ಬರ್ಲಿ ಸಮಾಜದಿಂದ ಬರ್ತದ. ನೋಡ್ರಿ ಏನು ಹೇಳ್ತಾಳ, ನೀ ಹೆಂಗಿರ್ಬೇಕಂತ ಕೇಳಿದ್ರೆ ಬಾಯಾಗಿನ ನ್ಯಾಲ್ಗ ಇದ್ದಂಗ ಇರ್ಬೇಕು ನೋಡು ಅನ್ನಂತಕಿ. ಹೆಂಗ ಬಾಯಾಗಿನ ನ್ಯಾಲ್ಗ ಅಂದ್ರೆ ಏನ್ರಿ? 32 ಮಂದಿ ಹತ್ತಿದೇರದ ನೋಡ್ರಿ ಅಲ್ರಿ. ಬಾಯಾಗ ಒಬ್ಬಕ್ಕೆ ಸೊಸಿ ಅದಾಳ, ನಾಲ್ಗೆವ್ವ. ಹಲ್ಲವುಗಳು 32 ಮಂದಿ ಅದಾರ, ನಾಲ್ಗೆವ್ವ ಒಬ್ಬಕ್ಕೆ ಅದಾಳ. ಸ್ವಲ್ಪ ಎಲ್ಲರ ಸರಿತ ಕಟಕ್ ಅಂತ ಕಡಿತಾರ. ಕಡಿಲಾರ್ದಂಗ ಎಷ್ಟು ಚಂದ ಬಾಳೆ ಮಾಡಕತ್ತಾಳ. ಹಂಗ ಸಮಾಜದಾಗ ಹಂಗ ಬಾಳೆ ಮಾಡ್ಬೇಕಂತ ಯಾರೋ ಕಡಿಲಾರ್ದಂಗ. ಹೌದಲ್ರಿ? ಹೇಳಕತ್ತಾಳ ಇಲ್ಲತ್ತಿ. ಅದಕ್ಕ ನೀ ಹಂಗಿರು ಅಂತ ಹೇಳಕತ್ತಾಳ. ಅತ್ತಿಯ ಮನಿಯಾಗ 18 ಬೈದ್ರ ನೀ ಏನಾಗಿರೋ, ಉತ್ತರ ಬ್ಯಾಡ ನನ್ನ ಮಗಳೇ. ಹೇಳಕತ್ತಾಳ ಮಾದಮ್ಮ ಕುಂದ್ರಸ್ಕೊಂಡು ಹೋಗ ಹೇಳಕತ್ತಾಳ, ಉತ್ತರ ಬ್ಯಾಡ ನನ್ನ ಮಗಳೇ, ನಿಮ್ಮತ್ತೆ ಎಂತ ಉತ್ತಮರ ಮಗಳಲ್ಲೇ. ನೀನು ಒಳ್ಳೆ ಸರ್ಟಿಫಿಕೇಟ್ ತಗೋಬೇಕು ನೋಡುವ, ಮುಂದೆ ಇನ್ನೊಂದು ಕಲಿಸಿಕೊಡ್ತಾರೆ. ಎಷ್ಟು ಚಂದ ಹೇಳ್ತಾರೆ. ಎಷ್ಟು ಜನಪದ ಸಾಹಿತ್ಯ ಅನ್ನುವಂಥದ್ದು ಎಷ್ಟು ಶ್ರೀಮಂತಿಕೆ ಇದೆ ಹೇಳ್ಕೊಡ್ತಾಳಕಿ. ಹಿರಿಯರಿಗೆ ಹಿರಿಯನ್ನು ದೊಡ್ಡವ್ರು ಬಂದ್ರಿ ಇಲ್ಲ ಅತ್ತಿ ಅನ್ಬಾರ್ದ. ಏನ್ ಅನ್ಬೇಕು? ಅತ್ತಿಯವರ ಅನ್ನೋದಕ್ಕ ಅತ್ತಿ ಏನ್ರಿ? ಅತ್ತಿ ಅಂದ್ರ ಹಿಂಗ ಗೌಡ್ರ ನಾಯಿ ನೋಡ್ದೆ ನೋಡ್ತಾಳ. ನೀರ್ ಹತ್ತಿದ್ವಲ್ಲ ಅತ್ತೆ ಹೆಂಗ್ ನೋಡಕತ್ತಾಳ? ಗೌಡ್ರ ನಾಯಿ ನೋಡ್ದೆ ನೋಡ್ತಾಳ. ಈಕಿ ಕುಲ್ಕರ್ಣೆ ಹಾಕಳ ಅವಾಗ ಗೌಡ್ರ ನಾಯಿ ಗೌಡ್ರ. ಈಕಿ ಏನಂತ ನಾವು ಜಗಳ ಎಲ್ ಚಲೋಕವು ಕುಲ್ಕರ್ಣಿ ನಿದ್ದೆ ಮಾಡಕತ್ತೀರ? ಹೇಳ ಕೇಳ. ನೋಡ್ರಿ ಎಲ್ಲಿ ನ್ಯಾಯ ಚಲೋ ಆಗೋದಿಲ್ಲ? ಅಡಿಗೆ ಮನ್ಯಾಗ. ಅದು ಎಲ್ಲಿ ಬರ್ತತ್ರಿ? ಅಡಿಗೆ ಮನ್ಯಾಗ ಬಾಂಬ್ ಬಿಟ್ಟಿದ್ದು ಡಮ್ ಅಂತ ಹೋಗಿ ಎಲ್ಲಿ ಬರ್ತತಿ? ಹೊರಗ್ರಿ. ಗಂಡ್ಮಕ್ಳು ಹೊರಗಿರ್ತಾರ, ಅಡಿಗೆ ಮನ್ಯಾಗ ಇವ್ರು ಇರ್ತಾರ. ಅಲ್ಲಿ ಫಸ್ಟ್ ನ್ಯಾಯ ಚಲೋವಾಗದ ಇಲ್ಲೇ ಅಡಿಗೆ ಮನ್ಯಾಗ. ಅಲ್ಲಿ ಬಾಂಬ್ ಡಮ್ ಅಂದು ಆ ಬಗ್ಗೆ ಹೊರಗೆ ಬರ್ತತಿ. ಹೊರಗಿನ ಡಮ್ ಅಂದಿರ್ತಾವಲ್ಲ ಅಕ್ಕೂ ದೊಡ್ಡ ಇರ್ತಾವ. ಅವು ಡಮ್ ಅಂದ್ರೆ ಮನಿ ಆಡಾಡ್ ತುಂಡಾಗಿರ್ತಾವ. ಹೌದಲ್ರಿ? ನಾ ಹೇಳೋದು ಕರೆಕ್ಟ್ ಅಂತಿಲ್ಲ? ನೋಡ್ರಿ ಹಂಗೈತಿ, ಎಷ್ಟು ಮಜಾ ಇದೆ. ಅದಕ್ಕೆ ಹೇಳ್ತಾಳ, ಹಿರಿಯರಿಗೆ ಹಿರಿಯನ್ನು ನೆರೆಗಡ್ಡದ ಮುದುಕರ ಕಂಡರ ಎಲೆ ಅವ್ವ ತಲೆಬಾಗಿ ಅವರಿಗೆ ಶರಣನ್ನು. ನೀ ಏನ್ ಮಾಡು, ಮನ್ಯಾಗ ಹಿರಿಯರಿಗೆ ಓಣ್ಯಾಗಿನ ಹಿರಿಯರಿಗೆ ಅಂತ ಸುಸಿ ಬಂದಾಳ. ಗೌರವನ ಸಸಿ ಭಾರಿ ಚಲೋ ಅದಾಳ ನೋಡ. ಮತ್ ಗೌರವ ಇದ್ದ ತಪ್ಪು ತಿಳ್ಕೊಂಡ್ರೆ ಇದು ಒಂದು ವಿಜ್ಞಾನ ಸುಮ್ಮನೆ ನಾ ಬಳಸಕತ್ತೇನೆ. ಹೆಂಗೆ ಎಷ್ಟು ಚಲೋ ಅದಾಳ ನೋಡಕ್ಕಿ. ಮನಿ ಬಿಟ್ಟು ಹೊರಗೆ ಬರಂಗಿಲ್ಲ, ರಸ್ತೆದಾಗ ಹೊಂಟ್ಲಂತ ತಲಿ ಬಾಗ್ತಾಳ, ನಸಿನಾಗ 5ಕ್ಕೆ ಹೇಳ್ತಾಳ, 5ಕ್ಕೆ ಸ್ವಚ್ಛ ಕಸ ಹೊಡೆದ್ ರಂಗೋಲಿ ಹಾಕ್ತಾಳ. ಈಕಿ ಮುಂದಿನ ಕಸ ಆಕಿ ಮನಿ ಮುಂದ್ ದೂಡಿ ಆಕಿ ಹೂ ತಂದು ಈಕಿ ಪೂಜೆ ಮಾಡ್ತಾಳ. ಅಂದ್ರಿ ಹಂಗೂ ಕಾಪಾಡಿ. ಹೌದಲ್ಲ? ಹಂಗೂ ಬೇಡ. ನಿಮ್ ಮನೆ ಹೂ ನೀವ ಹರಿರಿ, ನಿಮ್ ಮನೆ ಕಾಂಪೌಂಡ್ ಕಸ ನೀವ ಹೊಡ್ರಿ. ಆ ಕಸ ನಿಮ್ ಮುಂದೆ ಇರ್ಲಿ, ಅಲ್ಲೇ ಕಡ್ಡಿ ಕೆಚ್ಚ ಅಲ್ಲೇ
ಅಲ್ಲೇ ಸುಡ್ರಿ. ಅಕ್ಕಿ ಹೇಳೋರೊಳಗೆ ಇಕ್ಕಿ ಒಯ್ದು ಅಕ್ಕಿ ಮನಿ ಮುಂದೆ ಹಾಕಿ, ಅಕ್ಕಿ ಬಂದು ಇಕ್ಕಿ ಮನಿ ಮುಂದೆ ಹಾಕಿ, ಅಕ್ಕಿ ಕಾಂಪೌಂಡ್ ಹೂ ಇಕ್ಕಿ ತಂದು ಈ ದೇವ್ರಿಗೆ ಬಿಡ್ಕೊಂತಾವಂತ. ಅಕ್ಕಿ ಸಣ್ಣ ಬಸಪ್ಪ ಹಂಗ ಮಾಡ ಯಪ್ಪ, ಹಿಂಗ್ ಮಾಡ ಯಪ್ಪ. ಅವೇನ್ ಮಾಡ್ತಾವ? ಆ ಕಸ ತಗೊಂಡು ಇಕ್ಕಿ ಮನೆಗೆ ಹೋಗ್ಬಿಡ್ತಾನೆ. ಅಲ್ಲೇನ್ ಇರ್ತದೆ? ಹೌದನಲ್ಲ? ಅದಕ್ಕೆ ಬದುಕಿನ ವಿಧಾನ, ಆರ್ಟ್ ಆಫ್ ಲಿವಿಂಗ್, ವೇ ಆಫ್ ಲಿವಿಂಗ್ ಅನ್ನುವಂತ ಮಾತನ್ನ ಹೇಳ್ತಾರ. ಅದಕ್ಕೆ ನೀನು ಹಿಂಗ ಬದುಕು ನೋಡುವ. ನೀನು ಹಿಂಗ್ ಬದುಕಿದ್ರೆ ನಿನಗೆ ಏನಾಗ್ತದ ಅಂತ ಕೇಳಿದ್ರೆ ನಿನ್ನ ಬದುಕು ಅಲ್ಲಿ ಬಹಳ ಹೊಳೆಯುವ ನಕ್ಷತ್ರ ಆಗ್ತದ ನೋಡುವ ಮಾದೇವಿ. ಅದಕ್ಕೆ ನೀ ಹಿಂಗ್ ಬದುಕಬೇಕು ಅಂತ ಹೇಳಿ ಮಗಳಿಗೆ ಕುಂದರ್ಸ್ಕೊಂಡು ಬುದ್ಧಿ ಹೇಳಿ ಹೋಗಿ ಬರುವ ಅಂತ ಹೇಳಿ ಉಡಕ್ಕೆ ಹಾಕಿ ಮನ್ಯಾಗ ಓಣೆನ ಗೆಳತಿಯರು, ಓಣಿನ ಹಿರಿಯರು, ಮನ್ಯಾಗಿರ್ತಕ್ಕಂಥ ಅಪ್ಪ ಅವ್ವ ಎಲ್ಲರೂ ಉಡಿ ಅಕ್ಕಿ ಹಾಕಿ ಅಕ್ಕಿಗೆ ಇಷ್ಟಡಾಲ್ ಕುಂಕುಮ ಹಚ್ಚಿದ್ರಂತ. ಎಷ್ಟು ಅಡಾಲ್ ಹಚ್ಕೊಂಡಿದ್ರು ಗೊತ್ತಾ? ಗಂಡನ ಆಯುಷ್ಯ. ಹೆಣ್ಮಕ್ಳು ಎಷ್ಟು ದೊಡ್ಡ ಕುಂಕುಮ ಹಚ್ಕೊಂತಾರಲ್ಲ ಅಷ್ಟು ಅಡಾಲ ಹಚ್ಕೊಂಡಷ್ಟ ಅವನ ಆಯುಷ್ಯ ಹೆಚ್ಚಾಗ್ತದಂತ ನೋಡ್ರಿ. ಮತ್ತ ಅವ ಏನ್ ಹಚ್ಕೋಬೇಕ್ರಿ ಅಂತ ಕೇಳಿದ್ರು. ಅದು ಬಾಳ ಡೇಂಜರ್ ನಿಮಗೆ ಹೇಳೋದು. ನಮಗೆ ಹೇಳ್ತೀರಿ ಬರೀ ಕುತ್ಕೊಂಡು ಬಂದ್ ಸುಟ್ಟು ನೋಡ್ತೀವಿ. ಯಾಕೋ ಇರೋಣ? ಹೌದಲ್ರಿ? ಅದಕ್ಕ ಅವ್ರ ಏನ್ ಹಚ್ಕೋಬೇಕಂತ ನೀವು ಕುಂಕುಮ ಹಚ್ಕೋಬೇಕ, ಡಾಳ ವಿಭೂತಿ ಹಚ್ಕೋಬೇಕ. ಬಸವಾ ಅಂತೇಳಿ ವಿಭೂತಿ ಹಚ್ಕೊಂಡ್ಬಿಟ್ರ ಅವ ಶರಣ ಬಸವಾಕ್ಕನ. ನೀವು ಗುಡ್ಡಾಪುರ ದಾನ ಮಾಡ್ತೀರಿ, ಗುಡ್ಡಾಪುರ ದಾನ ಮಾಡ್ತೀರಿ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಮುಂದೆ ನನಗೂ ಗೊತ್ತಿಲ್ಲ. ಇಲ್ಲಂದ್ರೆ ಏನಾಗ್ತತಿ? ನಮ್ಮ ಸಂಸಾರ ಹರಿದ ಗುಡಾರ. ಏನ್ ಹಾಕಿದ್ರೆ ಸೋರ್ತದ. ಅದಕ್ಕೆ ಸಂಸಾರದಾಗ ಏನ್ ಕೆಲಸ ಮಾಡ್ತದೆ ಅಂತ ಕೇಳಿದ್ರೆ ನೀವು ಜಗಲಿ ಮ್ಯಾಗಿಟ್ಟು ದೇವ್ರ ಕೆಲಸ ಮಾಡಂಗಿಲ್ಲ. ನೆನ್ಪಿಟ್ಕೊಂಡಿದ್ದೇನೆಲ್ಲಾನು. ಜಗಲಿ ಮ್ಯಾಗಿನ ದೇವ್ರ ಮರ್ತ ಪೂಜೆ ಮಾಡೋದು ಮರ್ತ್ರಿಂದ ಇವತ್ತು ಯಾಕೆ ನನಗೆ ಪೂಜೆ ಮಾಡಿಲ್ಲ, ಯಾಕೆ ನಾನು ತೊಳೆದಿಲ್ಲ, ಯಾಕೆ ಕಾಯಿ ಹೊಡೆದಿಲ್ಲ, ಯಾಕೆ ಹೂ ಏರಿಸಿಲ್ಲ, ಯಾಕೆ ವಿಭೂತಿ ಹಚ್ಚಿಲ್ಲ, ಗಂಧ ಯಾಕೆ ಹಚ್ಚಿಲ್ಲ, ಕುಂಕುಮ ಯಾಕೆ ಹಚ್ಚಿಲ್ಲ ಅಂತವು ಏನು ನಿಮ್ಮನ್ನು ಬಂದು ಕೇಳಲ್ಲ. ನೆನ್ಪಿಟ್ಕೋರಿ. ನೀವು ಯಾರಿಗೆ ಕುಂಕುಮ ಹಚ್ಬೇಕು ಗೊತ್ತೇನು? ಮನೆಗೆ ಬಂದವರಿಗೆ, ಒಳಗಿದ್ದವರಿಗೆ ಪ್ರೀತಿಯನ್ನು ಕುಂಕುಮ ಹಚ್ಬೇಕು. ಗೃಹಿಣಿಯಾಗಿ ಬಾ ಮನೆಗೆ, ಗೃಹಿಣಿಯಾಗಿ ಬಾ, ಕರುಣಲತೆಯ ಹೂವ ಮುಡಿದು ತರುಣಿ ಬಾಗಿಲೊಳಗೆ ಬಾ, ಗೃಹಿಣಿಯಾಗಿ ಬಾ ಮನೆಗೆ, ಗೃಹಿಣಿಯಾಗಿ ಬಾ. ಅತ್ತೆ ಮಾವ ಮತ್ತೆ ಭಾವ ತತ್ತು ಕೆಲಸ ಕಂದದೆ, ಮುತ್ತಿನಂತ ಮನವನಿರಿಸಿ ಹೊಸ್ತಿಲನ್ನು ದಾಟಿ ಬಾ, ಗೃಹಿಣಿಯಾಗಿ ಬಾ ಮನೆಗೆ, ಗೃಹಿಣಿಯಾಗಿ ಬಾ. ನೋಡ್ರಿ ಏನೇನು ಆಭರಣ ಹಾಕೋಬೇಕು ಕವಿ ಹೇಳ್ತಾನ. ಸತ್ಯ ಶಾಂತಿ ಆಭರಣ. ಅದಕ್ಕೆ ಆಭರಣ ಯಾವ? ಸತ್ಯ ಶಾಂತಿ, ನಿತ್ಯ ಮುಕ್ತಿ ಧಾರಣ, ಮತ್ತೆ ನಗುವ ಹೂವ ಮುಡಿದು. ಮಲ್ಲಿಗೆ ಹೂ ಅಲ್ಲ, ಗುಲಾಬಿ ಹೂ ಅಲ್ಲ, ಮುಖದಾಗ ನಗು ಇತ್ತಂತ ಕೇಳಿದ್ರೆ ಗಂಡ ಬಂದು ನೀವು ಒಂದು ಸ್ಮೈಲ್ ಕೊಟ್ರಿ ಅಂದ್ರೆ ಅವ್ನು 2 ರೊಟ್ಟಿ ತಿನ್ನೋ 4 ರೊಟ್ಟಿ ತಿಂತಾನ. ನಕ್ಕೋ ಅಂತ ಕರಿಬೇಕಂತ, ನಕ್ಕೊಂತ ಕರಿಬೇಕಾರೆ ಇಲ್ಲಿ. ಮತ್ತೆ ನಗುವ ಹೂವ ಮುಡಿದು ಮೃತ್ಯಳಾಗಿ ಒಳಗೆ ಬಾ, ಗೃಹಿಣಿಯಾಗಿ ಬಾ ಮನೆಗೆ, ಗೃಹಿಣಿಯಾಗಿ ಬಾ. ಮುಂದೆ ತಾನ ದಯವೇ ನಿನ್ನ ಗುಣ ಧರ್ಮ, ಕ್ಷಮೆಯೇ ನಿನ್ನ ಒಳ ಮರ್ಮ. ಈಗ ಸಣ್ಣ ಹುಡುಗರು ತಪ್ಪು ಮಾಡ್ಲಿ, ಮನ್ಯಾಗ ಮೈದರ್ ತಪ್ಪು ಮಾಡ್ಲಿ, ಅರಿವಿ ಹರಿವಿ ಬಿಟ್ರು, ನೀರ್ ಚಲ್ಲಿ ಬಿಟ್ರು ಅಂತ ಹೊಡೆದ್ ಬಿಟ್ರು ಅಂದ್ರ ಹೆಂಗ್ ಹೊಡಿತಾವ ಸಂಸಾರ ಅನ್ನೋದು ಕೇಳ್ತೇನೆ. ಕೇಳ್ರಿ ಒಂದು ಕತೆ. ಸುಮ್ನೆ ಒಂದು ಫ್ಯಾಮಿಲಿ ಇತ್ತು.
ಎಲ್ಲಾರು ಬಹಳ ಲಕ್ಷ ಕೊಟ್ಟು ಕೇಳ್ರಿ ಕತಿನ. ಒಂದು ಫ್ಯಾಮಿಲಿ ಅಣ್ಣ ತಮ್ಮ ಹೆಂಗಿದ್ರು ಅಂತ ಕೇಳಿದ್ರೆ ರಾಮ ಲಕ್ಷ್ಮಣ ಇದ್ದಂಗಿದ್ರು. ಸ್ವಲ್ಪ ಒಂದು ಗಡಿಗೆ ಹಾಲು ಕೆಡಕ್ 1 kg ಉಪ್ಪು ಹಾಕಬೇಕಾಗಿಲ್ಲ. ನಾವು ಸ್ವಲ್ಪ ಒಂದ್ ಹಳ್ಳಿ ಟಕ್ ಅಂತ ಹೋಗೋದೇ ಕೆಟ್ಟ ಬಿಡ್ತೈತೆ ಅಷ್ಟು. ಅದಕ್ಕೆ ಸಂಸಾರದಾಗ ಸ್ವಲ್ಪ ಹೆಂಗಿರ್ತೈತೆ ಅಂದ್ರ ಇಬ್ರು ಅಣ್ಣ ತಮ್ಮ ಭಾಳ ಕೂಡಿದ್ರು, ಗಳಶ್ಯ ಗಂಟಶ್ಯ ಇದ್ರು. ಎಷ್ಟು ಚಲೋ ಇದ್ರು ಅಂದ್ರೆ ಒಬ್ರಿಗೊಬ್ರು ಬಿಡ್ತಾ ಇರ್ತಿದ್ದಿಲ್ಲ. ಇಬ್ಬರದು ಲಗ್ನ ಆಗಿತ್ತು. ಅವಂಗೊಂದೆರಡು ಮಕ್ಕಳು, ಅವಂಗೊಂದೆರಡು ಮಕ್ಕಳು ಇದ್ರು. ಇದ್ದಾಗ ಒಂದು ದಿನ ಅಣ್ಣ ಅದಾನಲ್ಲ, ಅಣ್ಣ ಬಜಾರ್ಕ್ ಹೋಗಿದ್ರಿ. ಬಜಾರ್ಕ್ ಹೋಗಿ ಏನ್ ತಂದ? ಮಾವಿನ ಹಣ್ಣು ತಂದ. ಹುಡುಗರೆಲ್ಲ ಬೈಲಾಗ ಆಡಾಕತ್ತಿದ್ರು, ಮನಿ ಮುಂದೆ ಅಂಗಳದಾಗ ಆಡಾಕತ್ತಿದ್ರು. ಅವರಪ್ಪ ಬಂದ ಅಂತೇಳಿ ಯಾವ ಮಾವಿನ ಹಣ್ಣು ತಂದಿದ್ದಲ್ಲ ಅವರಪ್ಪ ಅವ್ರ ತಮ್ಮನ ಮಕ್ಕಳು ಎಲ್ಲಾರು ಕೂಡಿ ಆಡಾಕತ್ತಿದ್ರು. ಓಡಿ ಬಂದ್ಬಿಟ್ಲೆ ಫಸ್ಟ್ ಓಡಿ ಬರ್ ಮುಂದೆ ಯಾರು ಬಂದಿದ್ರು ಅಂತ ಕೇಳಿದ್ರು ಅವ್ರ ತಮ್ಮನ ಮಗ ಬಂದಿದ್ದ. ನನ್ನ ಮಕ್ಕಳು ಎಲ್ಲಾರು ಬಂದ್ರು, ನಮ್ಮ ತಮ್ಮನ ಮಕ್ಕಳು ಬಂದ್ರು ಅಂತ ಹೇಳಿ ಚೀಲ್ದಾಗಿರೋ ಹಣ್ಣು ಇರ್ತಾವಲ್ರಿ, ಮಾವಿನ ಹಣ್ಣು ತಂದಿದ್ನಲ್ಲ, ತೆಗದು ಹಿಂಗಿಡ್ದಂತ್ರಿ. ನೋಡ್ರಿ ಕೈ ಮಾಡೋದು ನೋಡ್ರಿ, ಹಿಂಗಿಡ್ದಿದ್ದ. ಇದು ದೊಡ್ಡದಿತ್ತ, ಇದು ಸಣ್ಣದಿತ್ತು. ಇವನ ಮಗ ಈ ಕಡೆಯಿಂದ ಓಡಿ ಬಂದ, ತಮ್ಮನ ಮಗ ಈ ಕಡೆಯಿಂದ ಓಡಿ ಬಂದ. ಹಣ್ಣು ತೆಗದಾಗ ತಮ್ಮನ ಮಗನಿಗೆ ದೊಡ್ಡದು ಕೊಡ್ಬೇಕಂತ ಇವನ್ ಮನಸ್ಸಿನಾಗ ಐತಿ. ನೆನ್ಪಿಟ್ಕೋರಿ, ದೊಡ್ಡದು ಕೊಡ್ಬೇಕಂತ ಮನಸ್ಸೈತಿ. ಸಮೀಪ ಬಂದ್ಬಿಟ್ಲಿ ಆ ಕೈ ಏನ್ ಮಾಡಿದ ಅಂತ ಕೇಳಿದ್ರ ತಮ್ಮನ ಮಗನಿಗೆ ಕೊಟ್ರ ಅದು ದೊಡ್ಡದಾಗ್ತತಿ. ನನ್ನ ಹೊಟ್ಟೆ ಹುಟ್ಟಿದ ಮಗನಿಗೆ ದೊಡ್ಡದು ಕೊಡ್ಬೇಕಂತ ಕೈ ಹಿಂಗ್ ಕ್ರಾಸ್ ಮಾಡಿದ್. ಏನ್ ಮಾಡಿದ್ರಿ? ಹಿಂಗ ಕೊಟ್ಬಿಟ್ಟಿದ್ರ ಆಗೋಕ್ಕಿತ್ತು. ಹೆಂಗ ಮಾಡಿದ? ಇಲ್ಲಿ ಹೊರಗೆ ಕ್ರಾಸ್ ಮಾಡಿದ್ದ, ಅಲ್ಲಿ ಒಳಗ್ ಕ್ರಾಸ್ ಆಗಿರ್ತ. ದೇವ್ರ ಕ್ರಾಸ್ ಮಾಡೇ ಬಿಟ್ಟಿದ್ದ. 8 ಹಾಕೇ ಬಿಡ್ತಾನ ಮೇಲೆ. ಅವ ನೋಡ್ತಿರ್ತಾನವ ಎಲ್ಲ. ಅವ ಬಹಳ ಶಾಣೆ ಅದಾನ. ಅಲ್ಲವ ನಾವ್ ನೋಡಿಲ್ಲ ಅಂತ ತಿಳ್ಕೊಂಡ್ ನನ್ನ ಯಾರು ನೋಡಿಲ್ಲ, ನಾನ್ ಬಹಳ ಸಾಚ ಅದೀನಿ. ಒಳಗೊಬ್ಬ ಅದಾನ. ನೀ ಏನದಿ? ಜಜ್ಮೆಂಟ್ ಸೀಟ್ ಆಫ್ ವಿಕ್ರಮಾದಿತ್ಯ. ಈ ಸೈಟ್ ಆನ್ ದಿ ಚೇರ್. ಅವಲ್ಲಿ ಕುಂತಾನ, ನೋಡ್ತಿರ್ತಾನ. ಈ ಸೀಯಿಂಗ್ ಆಲ್ ವರ್ಡ್ಸ್. ಅವ ಎಲ್ಲ ಜಗತ್ತನ್ನ ವೀಕ್ಷಣೆ ಮಾಡ್ತಿರ್ತಾನ. ಬಾಳ ಶಾಣೆ ಅದಾನ. ಒಂದ್ ದೊಡ್ಡ ಆಲದ ಮರದ ಕೆಳಗಡೆ ಮಕ್ಕೊಂಡಿದ್ ನಾನು. ಮಧ್ಯಾಹ್ನ ಬಿಸಿಲು ಹತ್ತಿತ್ತ. ಅರಳಿ ಮರ ಇರ್ತದಲ್ಲ, ಅರಳಿ ಮರ ಅಂದ್ರೆ ಗೊತ್ತಾಗುತ್ತಲ್ಲ, ಅರಳಿ ಮರ ಅದ್ ಕೆಳಗ್ ಮಕ್ಕೊಂಡಿದ್ದ. ಸುಮ್ಮಕ ಮಕ್ಕೋಬೇಕು. ಇಲ್ಲಿ ಮನುಷ್ಯನ್ ಬುದ್ಧಿ ಸುಮ್ಕ ಇರಂಗಿಲ್ಲ. ಬಾಳ ಕಟ್ಟಿರ್ತೈತೆ, ಬಾಳ ಕಟ್ಟಿಲ್ಲ, ವಿಚಾರ ಮಾಡ್ತೈತದ. ಸುಮ್ಕ ಮಕ್ಕೊಂಡಿದ್ದ. ಮೇಲೆ ತಂಪು ನೆರಳಿತ್ತು, ಬೆಳಲು ಎಲ್ಲಾ ಗಿಳೆ, ಅದ್ರೊಳಗೆಲ್ಲಾ ಪಕ್ಷಿಗಳು ಚೂ 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 ಕೂಗಾಕತ್ತಿದ್ದು. ಬಹಳ ಸಂಪಿತ್ತ. ಮ್ಯಾಲ ನೋಡ್ರಿ, ನೋಡ್ಕೊಂತ ಮಕ್ಕೊಂಡಾನ. ಹಿಂಗ್ ತಲಿ ಕೊಟ್ಟಾನ, ಮಕ್ಕೊಂಡಾನ. ದೇವ್ರಿಗೆ ಏನು ಬುದ್ಧಿಲ್ಲ. ಪರಮಾತ್ಮನ್ಗೆ ಭಗವಾನ್ಕೋ ಅಕಲ್ ನಹಿ ಅಂದವ. ಸುಮ್ಕಿರ್ಬೇಕು. ಭಗವಾನ್ಕೋ ಅಕಲ್ ನಹಿ ಅಂದ. ಅಕಲ್ ನಹಿ ಅಂದ ಇಂಥ ದೊಡ್ಡ ಗಿಡ ಇಟ್ಟಾನ, ಇದ್ರಾಗ ಇಂತಿಂತ ಕುಂಬಳಕಾಯಿ ಕಾಯಿ ಇಡ್ಬೋದಿತ್ತಲ್ಲ ಅಂತಂದ. ಕುಂಬಳಕಾಯಿ ಅಂತ ಗಿಡ ಇಡ್ಬೇಕಾಗಿತ್ತು. ಈ ದೇವ್ರಿಗೆ ಬುದ್ಧೇ ಇಲ್ಲ ಅಂತ ಹೇಳಿ ಮಕ್ಕೊಂಡಿದ್ ನೋಡ್ರಿ. ಮಕ್ಕೊಂಡು ಹಿಂಗ ನೋಡಕ್ ಟಕ್ ಅಂತ ಒಂದ್ ಕಾಯಿ ಬಿತ್ರಿ ಬಂದ. ಅರ್ಥ ಆಗಿರ್ಬೇಕು ನಿಮ್ಗೆ. ಅರ್ಥ ಆತನ್ರಿ? ಆ ಕಾಯಿ ಇತ್ತಲ್ಲ ಹಳ್ಳಿ ಗಿಡದಂದು ಇಟ್ಟಿದ್ವಲ್ಲ, ಟಕ್ ಅಂತ ಬಿತ್ತು. ಅವಾಗ ಅನಿಸ್ತ ದೊಡ್ಡದು ಇಂತಾದ್ ಬಿದ್ದಿತ್ತಂದ್ರೆ ಭಗವಾನ್ ಕೋ ಅಕ್ಕಲ್ ಹೈ ಅಂತ. ಹಂಗ ಬಂದ್ರ ಹಂಗ ಬರ್ತೀನಿ, ಹಿಂಗ ಬಂದ್ರ ಹಿಂಗ್ ಬರ್ತೀನಿ, ಮಾಮಗಳ ಅಂತೀನಿ ನಂಗೆ. ಎಷ್ಟು ಬೇರಿಕೆ ಬಂದ್ ನೋಡ್ರಿ. ಭಗವಂತರಿಗೂ ಹೆಸರಿಡವ್ರು ನಾವು ಇರೋ ಹೊತ್ನ್ಯಾಗ. ಅದಕ್ಕ ಇಲ್ಲಿ ಹೇಳ್ತಾರ ಏನೋ ಹೆಂಗಿರ್ಬೇಕು ಬದುಕನ್ಯಾಗ. ಬಹಳ ಸುಂದರವಾಗಿರ್ಬೇಕು ಅಂತ ಹೇಳ್ತಾ ಇದ್ದಾಳ. ದಯವೇ ನಿನ್ನ ಗುಣ ಧರ್ಮ, ಕ್ಷಮೆಯೇ ನಿನ್ನ ಬಾಳ ಮರ್ಮ. ಕ್ಷಮ ಇರ್ಬೇಕು. ಕ್ಷಮಯ ಧರಿತ್ರಿ ಅಂತ ಹೇಳ್ತಾರ. ಅದಕ್ಕೆ ಹೆಣ್ಮಕ್ಳಿಗೆ ಹೇಳ್ತಾರ ತಾಳ್ಮೆಯೆಂಬ ತಾಳಿ ಧರಿಸಿ. ಯಾವ್ದಿದು ತಾಳಿ ಅಂದ್ರೇನ? ತಾಳಿ ಅಲ್ಲಿದ. ತಾಳಿ ಸಂಕೇತ ಏನ? ತಾಳ್ಮೆ. ತಾಳ್ಮೆ ಇದ್ರ ತಾಳಿ, ಇಲ್ಲಂದ್ರ
ಕಾಳಿ ಕಾಳಿ ಅಕ್ಕಳಾಗಿ ಭದ್ರ ಕಾಳಿ ಆಗ್ಬಿಡ್ತಾಳ ಸಂಸಾರದಾಗ. ತಾಳ್ಮೆ ಹೋಯ್ತಂದ್ರೆ ಹೆಣ್ಮಕ್ಳಿಗೆ ಏನ್ರಿ ಭದ್ರಕಾಳಿ ಅಕ್ಕಳ. ಇವ ವೀರಭದ್ರಕ್ಕ ದಿತ್ತ ಮುತ್ತೈತ ದಿತ್ತ ಇದು ನಡೀತಿದ್ ಏನದ ಪುರುವಂತಿಕೆ ನಡೆಯಕತ್ತೈತಿ ಸಂಸಾರದಾಗ. ಅದಕ್ಕೆ ಇಲ್ಲಿ ಹೇಳ್ತಾರ ಬಹಳ ಸುಂದರವಾಗಿ, ಭಯವೇ ನಿನ್ನ ಬಾಳ ನೀತಿ, ನಯವೇ ನಿನ್ನ ಬಾಳ ಗೆಳತಿ. ನಯ ನಾಜುಕು ನಾಚಿಕೆ ಅದೆಲ್ಲ ಇರ್ಬೇಕು ಅಂತ ಹೇಳ್ತಾನ. ಪತಿಯೇ ನಿನ್ನ ಹೃದಯ ಜ್ಯೋತಿ, ಜಗಲಿ ಮ್ಯಾಗಿನ ಜ್ಯೋತಿ ಎಲ್ಲ ಹೆಣ್ಮಕ್ಳಿಗೆ. ಯಾರ ಜ್ಯೋತಿ? ಹೃದಯದಾಗ ಯಾವ ಜ್ಯೋತಿ ಹಚ್ಬೇಕು? ಪತಿಯೇ ನಿನ್ನ ಹೃದಯ ಜ್ಯೋತಿ, ನೀತಿಯಿಂದ ಒಳಗೆ ಬಾ. ಆ ನೀತಿಯನ್ನು ಇಟ್ಕೊಂಡು ಒಳಗ್ ಬಾ ಗೃಹಿಣಿ ಹೇಳಕತ್ತಾನ. ಸದುವಿನಯವೇ ಬಾಳ ಭೂಷಿರು, ಬಾಮೆ ನಿನ್ನ ಬದುಕು ಹಸಿರು. ಹಿಂಗಾದ್ರೆ ನಿನ್ ಬದುಕು ಏನಾಗ್ತದೆ? ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಾಂ ಆಗ್ತದೆ. ಇದುವೇ ಗೃಹಿಣಿಯಂ ಹೆಸರು. ಇದಕ್ಕ ಗೃಹಿಣಿ ಅಂತಾರೆ. ಇವೆಲ್ಲ ಇದ್ರ ಗೃಹಿಣಿ ಅಂತಾರ. ಮದುವೆಯಾಗಿ ಒಳಗೆ ಬಾ, ಮದುವೆಯಾಗಿ ಒಳಗೆ ಬರ್ಬೇಕಂತ ಅಂದ್ರ ಗೃಹಿಣಿ ಅಂತಾಗ ಸುಮ್ಮನೆ ಓಡಿ ಬಂದ್ಬಿಟ್ರೆ ಅದನ್ನ ಹೇಳ್ತಾನ ನೋಡ್ರಿ. ಕೊನೆಗೆ ಎಷ್ಟು ಅದ್ಭುತ ಹೇಳ್ತಾನ. ಹಿಂಗ ಯಾರಿದ್ರು ಅಂತ ಕೇಳಿದ್ರೆ ಮಹಾದೇವಿ ಇದ್ಲು. ಆ ಮಹಾದೇವಿ ಶರಣ ಬಸಪ್ಪನ ಹೃದಯ ಜ್ಯೋತಿಯಾಗಿ ಬರ್ತಾಳೆ. ಬಾಳನ್ನ ಬೆಳಗುವ ಜ್ಯೋತಿಯಾಗಿ ಬಂದು ಹೆಂಗ್ ನಡೆಯಕತ್ತಾಳ ಮನೆಯೊಳಗ, ಗಂಡನ ಮನೆಯೊಳಗ ಅಂತ ಕೇಳಿದ್ರೆ ಬಹಳ ಸುಂದರವಾದಂತ ಬದುಕನ್ನ ನಡೆಸ್ತಾ ಇದ್ದಾಳೆ. ಸಿಟ್ಟಿರ್ಲಿಲ್ಲ, ಸಿಡಿಮಿಡಿ ಇರ್ಲಿಲ್ಲ, ಕಲಹ ಇರ್ಲಿಲ್ಲ, ಮತ್ಸರ ಇರ್ಲಿಲ್ಲ, ನಿಷ್ಕರುಣೆ ಇರಲಿಲ್ಲ, ಕಾಪಟ್ಟ ಇರಲಿಲ್ಲ, ಕೆಟ್ಟ ನುಡಿ ಇರಲಿಲ್ಲ. ಮಾಧವನಲ್ಲಿ ಇಷ್ಟೆಲ್ಲ ಇರಲಿಲ್ಲ. ಒಳ್ಳೆ ಕ್ವಾಲಿಟಿ ಇತ್ತು. ಬಹಳ ಅಪರೂಪವಾಗಿರ್ತಕ್ಕಂಥ ಬದುಕನ್ನ ಅತ್ತೆ ಮಾವರಿಗೆ ಅನಿಸ್ತಾ ಇದ್ಲು. ಮತ್ತೆ ಗಂಡನ ದನಿ ಕೇಳಿದ್ರು ಕೂಡ ಅಂಜೆ ಬಿಡ್ತಿದ್ಲು. ಈ ರೀತಿ ಓಣ್ಯಾಗಿರ್ತಕ್ಕಂಥ ಎಲ್ಲಾ ಹೆಣ್ಮಕ್ಳನ್ನ ಕುಂಡ್ರಿಸ್ಕೊಂಡು ಮಹಾದೇವಿ ಏನ್ ಹೇಳ್ತಿದ್ಲು ಅಂತ ಕೇಳಿದ್ರೆ, ಬರಿವಾ ಹಿಂಗ್ ಬದುಕ್ಬೇಕು ನೋಡು. ನಮ್ ಬದುಕು ಏನಾಗ್ಬೇಕಂತ ಕೇಳಿದ್ರೆ ಶಿವಾನುಭವ ಆಗ್ಬೇಕು. ಸಂಸಾರದ ಅನುಭವ ಆಗ್ಬಾರ್ದು, ಅದು ಶಿವಾನುಭವ ಆಗ್ಬೇಕಪ್ಪ ಅಂತ ಹೇಳ್ತಿದ್ಲಂತ ಓಣೆನ ಹೆಣ್ಮಕ್ಳಿಗೆ ಬಂದಂತ ಮಹಾದೇವಿ. ನೋಡು, ಈ ಓಣಿ ಅಂದಾಗ ಬಡವ್ರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ನೀ ಏನ್ ಮಾಡ್ಬೇಡ ಅಂತ ಕೇಳಿದ್ರೆ ಬಡವ್ರನ್ನ ಕಂಡ ಏನ್ ಮಾಡ್ಬೇಡ, ನಿಷ್ಕರುಣೆಯಾಗಿ ನೋಡ್ಬೇಡ. ಒಂಥರ ಅವ್ರು ಕೀಳು ದರ್ಜೆಯಿಂದ ನೋಡ್ಬೇಡ. ಅವ್ರ ಹರಕ್ ಪಟ್ಟಿ ಹಾಕ್ಯಾರ ಅಂತ ಕೇಳಿ ನೀ ಪಿತಾಂಬರ ಹುಟ್ಟಿ ಅಂತ ಹೇಳಿ ನಿನ್ ಪಿತಾಂಬರ ನೋಡಿ ಅವ್ರ ಹರಕ್ ಪಟ್ಟಿಗೆ ಹೋಲಿಸಕ್ ಹೋಗ್ಬೇಡ. ನಿನ್ನ ದೇವ್ರ ಕಟ್ಟನ ಹಾಕು, ನೀನು ಬಂಗಾರ ಹಾಕೋ. ಆದ್ರೆ ಮತ್ತೊಬ್ರು ಹಾಕೊಂಡಿರ್ತಾರೆ ಅದನ್ನ ನೋಡಿ ಅವ್ರಿಗೆ ಇಲ್ಲ ಅಂತ ಹೇಳಿ ಕರದ್ಬೇಡ. ನೀನು ಅದ್ರ ಬಗ್ಗೆ ಏನು ಮಾಡ್ಬೇಡ ಅಂತ ಹೇಳಿ ಇಲ್ಲಿ ಏನು ಹೇಳಕತ್ತಾಳ ಅಂತ ಕೇಳಿದ್ರೆ ಎಲ್ಲಾ ಓಣಿನ ಜನಗೆ ಕುಂಡ್ರಿಸ್ಕೊಂಡು ಹೇಳಾಕತ್ತಾಳ. ಯಾವ ಮಹಾದೇವಿ ತಾಯಿ ಹೇಳಾಕತ್ತಾಳ. ಏನ್ ಹೊಟ್ಟಿ ತುಂಬಿಸ್ಕೊಳಾಕ ಏನ್ ಮಾಡ್ಬೇಕಂತ ಕೇಳಿದ್ರೆ ಏನ್ ಮಾಡ್ಬಾರ್ದು ಕೇಳಿದ್ರೆ ಮೋಸ, ವಂಚನೆ, ದಗಲ್ಬಾಜಿ ಇದನ್ನೆಲ್ಲ ಮಾಡಬಾರ್ದು ಅನ್ನುವಂತ ಮಾತನ್ನ ಹೇಳಾಕತ್ತಾಳ. ಏನ್ ಮಾಡಿದ್ರು ನೋಡ್ರಿ, ಒಣೆನ ಹೆಣ್ಮಕ್ಳಿಗೆ ಹೇಳ್ತಿದ್ಲಂತೆ, ಏನ್ ಮಾಡಿದ್ರು ನಾ ಮಾಡೀನಿ ಅಂತ.